ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ನಾನು ಜೆನಿ ಮಾತಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ದಿ ಗ್ರೇಟ್ ಪರ್ಸನ್, ಲೆಜೆಂಡ್ ಅಂತಲೇ ಹೇಳ್ಬೋದು, ಮೈಕೆಲ್ ಜಾಕ್ಸನ್. ಸೊ ಅವರ ಬಗ್ಗೆ ಏನು ಅಂತ ಹೇಳಿಬಿಟ್ಟು ಕೆಲವೊಂದು ನೋಡೋಣ. ಇವರು ಮೈಕೆಲ್ ಜಾಕ್ಸನ್ ಅವರ ಹುಟ್ಟಿರುವ ಸ್ಥಳ ಯಾವುದು ಅಂತ ನೋಡಬೇಕಂದ್ರೆ ಅಮೆರಿಕಾದಲ್ಲಿ ಇರೋ ಇಂಡಿಯಾನ ಆ ಒಂದು ಪ್ಲೇಸಲ್ಲಿ. ಮತ್ತು ಇವರ ಒಂದು ಡೇಟ್ ಆಫ್ ಬರ್ತ್ ಏನು ಅಂತ ನೋಡಬೇಕಂದ್ರೆ 29 ಆಗಸ್ಟ್ 1958, 29 ಆಗಸ್ಟ್ 1958. ಸೊ ಇದು ಮತ್ತು ಇವರ ಒಂದು ಪೂರ್ತಿ ಹೆಸರು ಏನು ಮೈಕೆಲ್ ಜಾಕ್ಸನ್ ಅವ್ರದ್ದು ಅಂತ ನೋಡಬೇಕಂದ್ರೆ ಮೈಕೆಲ್ ಜೋಸೆಫ್ ಜಾಕ್ಸನ್. ಸೊ ಇದೇ ಇವರ ಒಂದು ಪೂರ್ತಿ ಹೆಸರು. ಮತ್ತು ಸೊ ಇವರು ಈ ಒಂದು ಚೈಲ್ಡ್ಹುಡ್ಡಲ್ಲಿ ಏನು ಮಾಡ್ತಾ ಇದ್ರು, ಹೇಗಿದ್ರು ಅಂತ ನೋಡಬೇಕು ಅಂತಂದರೆ ಆ್ಯಕ್ಚುಲಿ ಬಂದು ಇವರು ಚೈಲ್ಡ್ಹುಡ್ ನೋಡಬೇಕಂದ್ರೆ ತುಂಬ ಒಂದು ಕಪ್ಪಗೆ ಇರೋ ಒಂದು ಪರ್ಸನ್ ಮೈಕೆಲ್ ಜಾಕ್ಸನು. ಸ್ಕಿನ್ ಟೋನೆಲ್ಲ ನೋಡಬೇಕಂದ್ರೆ ತುಂಬ ಒಂದು ಬ್ಲ್ಯಾಕ್ ಆಗಿ ಇರುತ್ತೆ, ಆ ಒಂದು ಸ್ಕಿನ್ ಟೋನಲ್ಲಿ ಇದ್ದಿರೋರು. ಸೊ ಇವ್ರಿಗೆ ಮೈಕೆಲ್ ಜಾಕ್ಸನ್ ಅವ್ರಿಗೆ ಟ್ಯಾಲೆಂಟ್ ಇದೆ ಅಂತ ಹೇಳಿಬಿಟ್ಟು ಹೇಗೆ ಗೊತ್ತಾಯಿತು, ಯಾರು ಕಂಡುಹಿಡಿದಿದ್ದು ಅಂತ ನೋಡಬೇಕಂದ್ರೆ ಮೈಕೆಲ್ ಜಾಕ್ಸನ್ ಅವರ ಒಂದು ತಾಯಿ ಏನಿದ್ದಾರೆ, ಸೊ ಇವರೇ ಕಂಡುಹಿಡಿದಿದ್ದು. ಹೇಗೆ ಅಂತ ನೋಡಬೇಕಂದ್ರೆ ಮೈಕೆಲ್ ಜಾಕ್ಸನ್ ಚಿಕ್ಕ ವಯಸ್ಸಲ್ಲಿ ಮನೇಲೆ ಆಡಾಡ್ತಾ ಇರಬೇಕಾದ್ರೆ, ಇಲ್ಲ ಏನಾದರೂ ಒಂದು ಸಣ್ಣದು ಒಂದು ಮನೇಲೆ ಸ್ಟೆಪ್ ಆಗ್ತಿರ್ಬೇಕಾದ್ರೆ ಅದನ್ನು ಅವ್ರ ತಾಯಿ ಕಂಡುಹಿಡಿದಿದ್ದಾರೆ. ಸೊ ನೋಡ್ಬಿಟ್ಟು ಇವನಿಗೆ ಟ್ಯಾಲೆಂಟ್ ಇದೆ ಅಂತ ಹೇಳಿಬಿಟ್ಟು ಮೈಕೆಲ್ ಜಾಕ್ಸನ್ ಬಂದು ಅಂದರೆ ಮೈಕೆಲ್ ಜಾಕ್ಸನ್ ಅವ್ರ ತಾಯಿ ಮೈಕೆಲ್ ಜಾಕ್ಸನ್ ಅವ್ರಿಗೆ ತಂದೆಗೆ ಈ ಥರ ಬಂದು ಇವನಿಗೆ ಟ್ಯಾಲೆಂಟ್ ಇದೆ, ಸೊ ಇವನಿಗೆ ಬಂದು ನೀವು ಕರ್ಕೊಂಡು ಹೋಗ್ಬಿಟ್ಟು ಇವನಿಗೆ ಬಂದು ಆಡಾಡಿಸಿ, ಸೊ ಈ ಥರ ಬಂದು ಹೇಳಿದ್ದಾರೆ. ಸೊ ಅವ್ರ ತಂದೆ ಏನಾಗಿದ್ರು ಅಂತ ನೋಡಬೇಕಂದ್ರೆ ಅದೇ ಅಮೆರಿಕಾದಲ್ಲಿರೋ ಆ ಒಂದು ಕ್ಲಬ್ ಅಂತ ಏನು ಹೇಳ್ತೀವಿ, ಕ್ಲಬ್ಬಲ್ಲಿ ಡ್ಯಾನ್ಸ್ ಮ್ಯೂಸಿಕ್ಸ್ ಎಲ್ಲ ಪ್ಲೇ ಮಾಡ್ತಾರಲ್ಲ, ಸೊ ಆ ಒಂದು ಫೀಲ್ಡಲ್ಲಿ ಮೈಕೆಲ್ ಜಾಕ್ಸನ್ ಅವ್ರ ತಂದೆ ಇದ್ರು. ಸೊ ಹಾಗಾಗಿ ಬಂದು ಇವ್ರ ತಂದೆ ಏನು ಮಾಡಿದ್ರು, ಸರಿ ಆಯಿತು ಅಂತ ಹೇಳಿಬಿಟ್ಟು ಮೈಕೆಲ್ ಜಾಕ್ಸನ್ ಚಿಕ್ಕ ವಯಸ್ಸಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ಆ ಒಂದು ಡ್ಯಾನ್ಸು ಆ ಒಂದು ಫೀಲ್ಡಲ್ಲಿ ಬಿಟ್ಟರು. ಸೊ ಆ ಒಂದು ಕರಿಯರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬಂದಿರೋರೆ ಈ ಒಂದು ಮೈಕೆಲ್ ಜಾಕ್ಸನ್. ಸೊ ಹೇಗಿದ್ರು ಅಂತ ನೋಡೋಕೆ ಹೋಗ್ಬೇಕಾದ್ರೆ ಮೈಕೆಲ್ ಜಾಕ್ಸನ್ ಅವರು ತುಂಬ ಬಂದು ಒಂದು ಬ್ಲ್ಯಾಕ್ ಸ್ಕಿನ್ನು, ಮತ್ತೆ ಬಂದು ಅವ್ರ ಮೂಗು ಬಂದು ತುಂಬ ದೊಡ್ಡದಾಗಿದೆ ಅಂತ ಅವ್ರ ತಂದೆ ಕೂಡ ಬಂದು ಹೇಳ್ತಾ ಇದ್ರಂತೆ, ನಿನ್ನ ನೋಸ್ ತುಂಬ ಬಿಗ್ ಸೈಜಲ್ಲಿ ಇದೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತುಂಬ ಒಂದು. ಮತ್ತೆ ನೆಕ್ಸ್ಟು ಆ ಒಂದು ಅಮೆರಿಕಾದಲ್ಲಿ ಆ ಒಂದು ಟೈಮಲ್ಲಿ ನೋಡಬೇಕು ಅಂದರೆ ಅಮೆರಿಕನ್ ಹಿಸ್ಟ್ರಿ ನೋಡಬೇಕು ಅಂತ ಅಂದರೆ ಈ ವೈಟ್ ಸ್ಕಿನ್ ಟೋನ್ ಇರೋರಲ್ಲ, ಹೇಗೆ ಅಂದರೆ ಬ್ಲ್ಯಾಕ್ ಸ್ಕಿನ್ ಟೋನ್ ಇರೋರನ್ನ ತುಂಬ ಒಂಥರ ಕೆಳಮಟ್ಟದಲ್ಲಿ ಇಟ್ಟು ಟ್ರೀಟ್ ಮಾಡ್ತಾರೆ. ಸೊ ಇದೆಲ್ಲನೂ ಕೂಡ ಬಂದು ನೋಡಿಕೊಂಡು ಬೆಳ್ಕೊಂಡು ಬಂದಿರೋರೇ ಈ ಮೈಕೆಲ್ ಜಾಕ್ಸನ್. ಯಾಕಂದರೆ ತುಂಬ ಕಪ್ಪುಗೆ ತುಂಬ ಇದಾಗಿದ್ರು ಆ ಒಂದು ಟೈಮಲ್ಲಿ. ಸೊ ಇದೆಲ್ಲನೂ ಪ್ರತಿಯೊಂದು ಕೂಡ ಬಂದು ಅವ್ರಿಗೆ ಆ ಒಂದು ಚಿಕ್ಕ ವಯಸ್ಸಲ್ಲಿ ತುಂಬ ಹರ್ಟ್ ಆಗಿರೋ ಒಂದು ವಿಷಯ ಮೈಕೆಲ್ ಜಾಕ್ಸನ್ಗೆ. ಈ ಥರ ತುಂಬ ಇನ್ಸಲ್ಟ್ ಆಗಿದೆ ಅವ್ರಿಗೆ. ಸೊ ಇದನ್ನೆಲ್ಲನೂ ಕೂಡ ಬಂದು ಅವರು ದಾಟಿ ಸ್ಟೆಪ್ ಬೈ ಸ್ಟೆಪ್ ಅವರು ಬಂದರು. ಸೊ ಈ ಥರ ಬರಬೇಕಂದ್ರೆ ಒಂದು ಸರ್ಟನ್ ಏಜಲ್ಲಿ ಬರಬೇಕಾದ್ರೆ ಅವ್ರಿಗೆ ಬಂದು ಈ ಸ್ಕಿನ್ ಟೋನ್ ಏನಿದೆ ಅದೆಲ್ಲ ತುಂಬ ಕಪ್ಪಗೆ ಇದೆ ನನಗೆ ಅಂತ ಹೇಳ್ಬಿಟ್ಟು, ತುಂಬ ಕಪ್ಪಗಿದ್ದೀನಿ ಹಾಗೆ ಅಂತ ಹೇಳ್ಬಿಟ್ಟು ಅವರೇ ಏನು ಮಾಡ್ಕೊಂಡ್ರು ಅಂದರೆ ಇನ್ನೊಂದು ಅವ್ರ ಸ್ಕಿನ್ ಟೋನ್ ನೋಡಬೇಕಂದ್ರೆ ಬ್ಲ್ಯಾಕ್ ಪ್ಯಾಚಸ್ ಬರುತ್ತೆ ಅವ್ರಿಗೆ. ಸ್ಕಿನ್ ಎಲ್ಲ ಬಂದು ಪೂರ್ತಿ ಬಂದು ಈವನ್ ಆಗಿ ಇರೋದಿಲ್ಲ, ಕಲರು ಒಂದು ಬ್ಲ್ಯಾಕ್ ಅಂದರೆ ಬ್ಲ್ಯಾಕೇ ಇರೋದಿಲ್ಲ, ವೈಟ್ ಅಂದರೆ ವೈಟೇ ಇರೋದಿಲ್ಲ, ಸ್ಕಿನ್ನಲ್ಲಿ ಬ್ಲ್ಯಾಕ್ ಪ್ಯಾಚಸ್ ಇರ್ತಿತ್ತು. ಸೊ ಅದಕ್ಕೆ ಏನು ಮಾಡಿದ್ರು ಅವರು ಅಂತ ಹೇಳಿದ್ರೆ, ಸೊ ಅದನ್ನು ಮ್ಯಾಚ್ ಮಾಡಬೇಕು ಈವನ್ ಆಗಿ. ಅದಕ್ಕೆ ಏನು ಮಾಡಬೇಕಂದ್ರೆ ಅವ್ರು ಪೂರ್ತಿಯಾಗಿ ಅವ್ರು ಟಾಪ್ ಟು ಬಾಟಮ್ ಬಾಡಿನೇ ಫುಲ್ಲು ಬ್ಲೀಚ್ ಮಾಡಿಕೊಂಡ್ರು. ಅಂದರೆ ಪೂರ್ತಿಯಾಗಿ ಬಂದು ಬ್ಲ್ಯಾಕ್ ಸ್ಕಿನ್ ಟೋನಿಂದ ವೈಟ್ ಸ್ಕಿನ್ ಟೋನ್ಗೆ ಪೂರ್ತಿ ಬ್ಲೀಚ್ ಮಾಡಿಕೊಂಡ್ರು. ಸೊ ಇದು ಸರ್ಟನ್ ಏಜಲ್ಲಿ ಅವರು ಇದನ್ನು ಮಾಡಿಕೊಂಡ್ರು. ಮತ್ತು ಸೊ ಈ ಮೈಕೆಲ್ ಜಾಕ್ಸನ್ ಅವ್ರ ಫ್ಯಾಮಿಲಿಗೆ ಎಷ್ಟು ಜನ ಮಕ್ಕಳು ಇದ್ರು ಅಂತ ನೋಡಬೇಕಂದ್ರೆ ಟೋಟಲ್ 10 ಜನ ಮಕ್ಕಳು ಇದ್ರು. ಸೊ ಮೈಕೆಲ್ ಜಾಕ್ಸನ್ ಅವ್ರ ತಂದೆಗೆ ಅಂದರೆ ಮೈಕೆಲ್ ಜಾಕ್ಸನ್ ಜೊತೆ ಹುಟ್ಟಿರೋ ಟೋಟಲ್ 10 ಜನ. ಸೊ ಇದು ಮತ್ತು ನೋಡಬೇಕಂದ್ರೆ ನೆಕ್ಸ್ಟ್ ಒಂದು ದೊಡ್ಡ ಒಂದು ಮಾಲ್, ಅಂದರೆ ದೊಡ್ಡ ಹೈಟಲ್ಲಿ ಇರೋ ಒಂದು ಪ್ಲೇಸಲ್ಲಿ ಮಾಲ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಬಂದು ಒಂದ್ಸತಿ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಅಷ್ಟು ಹೈಟಿಂದ ಅವರು ಕೆಳಗೆ ಬಿದ್ದರು ಮೈಕೆಲ್ ಜಾಕ್ಸನ್ ಅವರು. ಅವ್ರು ಕೆಳಗೆ ಬೀಳಬೇಕಾದ್ರೆ ಅವ್ರ ಬ್ಯಾಕ್ ಪೇಯ್ನ್ ಬಂದು ಬ್ಯಾಕಲ್ಲಿ ಇರೋ ಬೋನು ಡ್ಯಾಮೇಜ್ ಆಯಿತು ಅವ್ರಿಗೆ. ಸೊ ಹಾಗ್ರಿಂದ ಅವ್ರು ಏನು ಮಾಡಿದ್ರು, ಆ ಟ್ರೀಟ್ಮೆಂಟ್ ಮುಗಿದ ಮೇಲೆ ಅವ್ರು ಪ್ರತಿ ಸಲನೂ ಆ ಪೇಯ್ನ್ ಬರೋವಾಗ ಅವ್ರು ಪೇಯ್ನ್ ಕಿಲ್ಲರ್ ಅಂತ ಹೇಳ್ಬಿಟ್ಟು ಅದನ್ನು ತಗೊತಾ ಇದ್ರು. ಇನ್ಫ್ಯಾಕ್ಟ್ ಆ ಪೇಯ್ನ್ ಕಿಲ್ಲರ್ಗೆ ಅಡಿಕ್ಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದು ಒಂದು. ಮತ್ತೆ ಪೇನ್ ಕಿಲ್ಲರ್ ಆಯಿತು, ಓಕೆ. ನೆಕ್ಸ್ಟ್ ನೋಡಬೇಕಂದ್ರೆ ಅವ್ರಿಗೆ ಪದೇ ಒಂದಿಲ್ಲ ಒಂದು ಇದರಿಂದ ಅಡಿಕ್ಟ್ ಆಗಿದ್ರಿಂದ ಒಂದರಿಂದ ಒಂದು ಪೇಯ್ನ್ ಶುರು ಆಗ್ತಾ ಇತ್ತು, ಅವ್ರಿಗೆ ಪೇಯ್ನ್ ಕಾಣ್ತಾ ಇತ್ತು. ಯಾವುದೆಲ್ಲ ಕಾಣ್ತಾ ಇತ್ತು ಪೇಯ್ನ್ ಅಂತ ನೋಡಬೇಕಂತ ಅಂದರೆ ಫಸ್ಟ್ ಬಂದು ಈಟಿಂಗ್ ಡಿಸಾರ್ಡರ್ ಅಂತ ಹೇಳಿಬಿಟ್ಟು, ಮತ್ತು ಸೆಕೆಂಡು ಬಾಡಿ ಇಮೇಜ್ ಡಿಸಾರ್ಡರ್ ಅಂತ ಹೇಳಿಬಿಟ್ಟು, ಮತ್ತು ಮೂರನೇದು ಡಿಪ್ರೆಷನ್ ಅಂತ ಹೇಳ್ಬೋದು, ಡಿಪ್ರೆಷನ್ ಆಯಿತು. ಮತ್ತು ಇದರಲ್ಲಿ ಮೇಯ್ನಾಗಿ ಅವ್ರಿಗೆ ಏನು ಅಫೆಕ್ಟ್ ಆಯಿತು ಅಂತ ಹೇಳಬೇಕಂದ್ರೆ ಇನ್ಸೋಮಿನಿಯಾ ಅಂತ ಹೇಳ್ತೀವಿ. ಅಂದರೆ ಹಾಗಂದರೆ ನಿದ್ದೆ ಬರೋದಿಲ್ಲ,
ನಿದ್ದೆ ಬರದೇ ಇರೋದಕ್ಕೆ ಇನ್ಸೋಮಿನಿಯಾ ಅಂತ ಹೇಳ್ತೀವಿ. ಪ್ರಾಪರಾಗಿ ಬಂದು ನೈಟಲ್ಲಿ ಅವ್ರಿಗೆ ಒಂದು 2-3 ಅವರ್ಸ್ ಕೂಡ ನಿದ್ದೆ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಅವರು ಪ್ರತಿಯೊಂದು ಮೆಡಿಸಿನ್ಗೆ ಕೂಡ ಬಂದು ಆ ಒಂದು ಇದರಲ್ಲಿ ಅಡಿಕ್ಟ್ ಆಗಿದ್ರು ಅಂತಾನೆ ಹೇಳ್ಬೋದು. ಸೊ ಇದು ಮತ್ತೆ ವರ್ಷ 2009ರಲ್ಲಿ ಒಂದು ಕಂಪನಿಗೆ ಮೈಕಲ್ ಜಾಕ್ಸನ್ ಅವರು ಅಗ್ರಿಮೆಂಟ್ ಮಾಡಿದ್ರು. ಅದು ಏನು ಕಂಪನಿ, ಏನಕ್ಕೆ ಮಾಡಿದ್ರು ಅಂತ ನೋಡ್ಬೇಕಂದ್ರೆ, ಕಂಪನಿ ಹೆಸರು ನೋಡ್ಬೇಕಂದ್ರೆ AEG ಕಂಪನಿ. ಇದು ಎಲ್ಲಿದೆ ಅಂತ ನೋಡಿದ್ರೆ ಲಂಡನ್ನಲ್ಲಿ. ಸೊ ಏನಕ್ಕೋಸ್ಕರ ಇವ್ರ ಹತ್ರ ಅಗ್ರಿಮೆಂಟ್ ಮಾಡಿದ್ರು ಅಂತ ನೋಡ್ಬೇಕಂದ್ರೆ, ಮೈಕಲ್ ಜಾಕ್ಸನ್ ಬಂದು ಒಂದು ದೊಡ್ಡ ಈವೆಂಟ್ ಮಾಡೋದಕ್ಕೆ. ಸೊ ಪ್ರತಿ ಸಲ ದೊಡ್ಡ ಈವೆಂಟ್ಸ್ ಏನು ಮಾಡ್ತಾರೆ ಮೈಕಲ್ ಜಾಕ್ಸನ್ ಅವರು, ಆ ಥರ ಡ್ಯಾನ್ಸ್ ಈವೆಂಟ್. ಸೊ ಡ್ಯಾನ್ಸ್ ಈವೆಂಟ್ ಮಾಡಬೇಕಂದ್ರೆ AEG ಕಂಪನಿ ಅವ್ರ ಹತ್ರ ಅಗ್ರಿಮೆಂಟ್ ಮಾಡಿದ್ರು 2009 ಮತ್ತೆ ಜುಲೈಯಲ್ಲಿ. ಸೊ ಹೀಗೆ ಮಾಡಬೇಕಾದ್ರೆ ಇಲ್ಲಿ ಅಗ್ರಿಮೆಂಟ್ ಅಲ್ಲಿ ಆಯ್ತು. ಸೊ ಮಾಡಬೇಕಾದ್ರೆ ನೆಕ್ಸ್ಟ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಡ್ಯಾನ್ಸ್ ಪ್ರಾಕ್ಟೀಸ್ ಮತ್ತೆ ರಿಹರ್ಸಲ್ ಮತ್ತೆ ಸಾಂಗ್ ಆಗಲಿ, ಯಾವ ಥರ ಸಾಂಗ್ ಆಡಬೇಕು, ಯಾವ ಥರ ಮ್ಯೂಸಿಕ್ ಆಗಬೇಕು, ಮತ್ತೆ ಈ ಒಂದು ಪ್ಲೇಯರ್ಸ್ ಎಷ್ಟು ಜನ ಇದ್ದಾರೆ, ಯಾವ ಥರ ಇದು ಪ್ರತಿಯೊಂದು ಕೂಡ ಬಂದು ಅವ್ರಿಗೆ ಅಕ್ಯುರೇಟ್ ಆಗಿ ಸೂಟ್ ಆಗಬೇಕು. ಮೈಕಲ್ ಜಾಕ್ಸನ್ಗೆ ಪ್ರತಿ ಸಲನೂ ಕೂಡ ಬಂದು ಅದನ್ನ ಪ್ರಾಪರ್ ಆಗಿರೋ ವೇಲಿ ಅವ್ರು ಪ್ರಾಕ್ಟೀಸ್ ಮಾಡಿ ಅದನ್ನ ಕಂಪ್ಲೀಟ್ ಆಗಿ ಅವರು ಸೆಕ್ರೆಟ್ ಮಾಡ್ತಾರೆ. ಸೊ ಇದೆಲ್ಲ ಒಂದು ದಿವಸ ಮಾಡ್ತಾ ಇರಬೇಕಾದ್ರೆ ಅವರು ಆ ಪ್ರಾಕ್ಟೀಸ್ ಇದು ಎಲ್ಲ ಪ್ರತಿಯೊಂದು ಸತಿ ಮಾಡಬೇಕಾದ್ರೆ ಅವ್ರಿಗೆ ಮತ್ತೆ ಬಂದು ಎಲ್ಲ ಥರ ಪೇನ್ ಕೂಡ ಬಂದು ಕಾಣ್ತಾ ಇರೋಕ್ಕೆ ಶುರುವಾಯಿತು. ಸೊ ಹಾಗಿರ್ಬೇಕಾದ್ರೆ ಆ್ಯಸ್ ಯೂಶುವಲ್ ಏನು ಮಾಡಿದ್ರು, ಆ ದಿವಸ ಪ್ರಾಕ್ಟೀಸ್ ಆಯಿತು. ಆ ದಿವಸ ನೈಟು ಅವ್ರು ಹೋದರು. ಅದು ಯಾವ ದಿವಸ ಅಂತ ನೋಡೋಕೆ ಹೋಗಬೇಕಾದ್ರೆ ಅದೇ ಅವರು ಮಾರನೇ ದಿವಸ ಸಾಯ್ಬೇಕಂದ್ರೆ 24 ಅವರ್ಸ್ ಬಿಫೋರ್ ಏನಾಯಿತು, ಲಾಸ್ಟ್ ನೈಟ್ ಏನಾಯಿತು ಅಂತ ಹೇಳಬೇಕಾದ್ರೆ ಆ ದಿವಸನೇ ಪ್ರಾಕ್ಟೀಸಲ್ಲಿ ಆಯಿತು. ಅವರು ಮತ್ತೆ ಬಂದು ಅವರು ಒಂದು ಮನೆಗೆ ಬಂದರು. ಸೊ ಅವ್ರ ಮನೆಗೆ ಬಂದು ಅವ್ರ ರೂಮ್ ನೋಡ್ಬೇಕಂತ ಅಂದರೆ, ರೂಮ್ ಹೇಗಿರುತ್ತೆ ಮೈಕಲ್ ಜಾಕ್ಸನ್ ಅಂತ ನೋಡ್ಬೇಕಂದ್ರೆ ಬೆಡ್ರೂಮ್ ಥರ ಇರೋದಿಲ್ಲ ಅವ್ರಿಗೆ. ಆ್ಯಕ್ಚುಲಿ ಬಂದು ಅವ್ರು ನೋಡಿದ್ರೆ ಒಂದು ಹಾಸ್ಪಿಟಲಲ್ಲಿ ರೂಮ್ ಹೇಗಿರುತ್ತೆ ಆ ಥರನೇ ಒಂದು ಫೀಲಿಂಗ್ ಇರುತ್ತೆ ಅವರು ರೂಮ್ ನೋಡ್ಬೇಕಂದ್ರೆ. ಸೊ ಹಾಗೆ ಮತ್ತೆ ಏನಂದರೆ ಎಕ್ವಿಪ್ಮೆಂಟ್ಸ್ ಒಂದು ಇರೋದಿಲ್ಲ ಆ ರೂಮ್ ಅವರ ಒಂದು ಬೆಡ್ರೂಮಲ್ಲಿ. ಸೊ ಆ ಥರ ಒಂದು ಫೀಲ್ ಕೊಡುತ್ತೆ. ಸೊ ಇದು ಮತ್ತೆ ಎಲ್ಲ ಥರ ಪೇಯ್ನ್ ಕೂಡ ಬಂದು ಕಾಣ್ತಾ ಇತ್ತು. ಸೊ ಅದ್ರ ಜೊತೆಗೆ ಏನಾಯ್ತು ಅವತ್ತು ಅಂತ ನೋಡ್ಬೇಕಂದ್ರೆ, ಅವರು ಮೈಕಲ್ ಜಾಕ್ಸನ್ ಸಾಯೋದಕ್ಕಿಂತ ಒಂದು ದಿವಸ ಬಿಫೋರು ಸೊ ಅವ್ರು ಹ್ಯಾಸ್ ಯೂಶುವಲ್ ತಗೊಳ್ಳೋ ಆ ಒಂದು ಪೇಯ್ನ್ ಕಿಲ್ಲರ್ ಏನಿದೆ ಆ ಪೇಯ್ನ್ ಕಿಲ್ಲರ್ನ ತಗೊತಾ ಇದ್ರು. ಮತ್ತೆ ಅದ್ರ ಜೊತೆಗೆ ಆ ಪೇಯ್ನ್ ಕಿಲ್ಲರ್ ಅದ್ರ ಜೊತೆಗೆ ಪ್ರೊಫೋಫಾಲ್ ಅನ್ನೋ ಒಂದು ಮೆಡಿಸಿನ್ ಕೂಡ ಇಂಜೆಕ್ಟ್ ಮಾಡ್ಕೊತಾ ಇದ್ರು. ಏನಕ್ಕೆ ಪ್ರೊಫೋಫಾಲ್ ಮೆಡಿಸಿನ್ ಕೂಡ ಅವ್ರು ತಗೋತಾ ಇದ್ರು ಅಂತ ನೋಡ್ಬೇಕಂದ್ರೆ, ನಾನು ಮುಂಚೆನೆ ಹೇಳಿದ್ನಲ್ಲ, ಸೊ ಇನ್ಸೋನೋಮಿಯಾ ಆ ಒಂದು ಡಿಸೀಸು ಏನದು ಅಂದರೆ ನಿದ್ದೆ ಬರ್ತಾ ಇರಲಿಲ್ಲ ಅವರಿಗೆ. ಸೊ ತುಂಬ ಡಿಪ್ರೆಷನು, ಸ್ಟ್ರೆಸ್ಸು, ಬಾಡಿಯಲ್ಲಿ ಇರೋ ಒಂದು ಏನೆಲ್ಲ ಡ್ಯಾಮೇಜ್ ಆಗಿದೆ ಅದರ ಪೇಯ್ನ್ ಅವ್ರಿಗೆ. ಸೊ ಇದೆಲ್ಲ ಕಾಣ್ತಾ ಇರಬೇಕಾದ್ರೆ ನಿದ್ದೆ ಬರ್ತಾ ಇರಲಿಲ್ಲ. ಆ ಟೈಮಲ್ಲಿ ಬಂದು ಆ ಪೇಯ್ನ್ ಕಿಲ್ಲರ್ ಜೊತೆಗೆ ಅವರು ಪ್ರೊಫೋಫಾಲ್ ಆ ಒಂದು ಮೆಡಿಸಿನ್ ಕೂಡ ಬಂದು ತಗೊತಾ ಇದ್ರು. ಸೊ ಆ ಒಂದು ದಿವಸ ಆ ಒಂದು ನೈಟ್ ಏನಾಯ್ತು ಅವ್ರು ಸಾಯೋದಕ್ಕೆ ಆ ದಿವಸ ನೈಟೇ ಅವ್ರಿಗೆ ಒಂದು ಪ್ರೊಫೋಫಾಲ್ನ ತಗೊಂಡ್ರು. ಸೊ ತಗೋಬೇಕಂತ ಅಂದರೆ ಇದನ್ನ ತಗೊತಾ ಇದ್ರು. ಸೊ ಇದನ್ನ ಬಂದು ಆ್ಯಕ್ಚುಲಿ ಯಾರು ಅವ್ರಿಗೆ ಬಂದು ಒಂದು ಡಾಕ್ಟರ್, ಪ್ರತಿ ಸಲನೂ ಮೈಕಲ್ ಜಾಕ್ಸನ್ ತಗೋಬೇಕಂದ್ರೆ ಒಂದು ಡಾಕ್ಟರ್ ಬೇಕಾಗಿತ್ತು ಅವ್ರಿಗೆ. ಸೊ ಅದಕ್ಕೋಸ್ಕರ ಒಂದು ಡಾಕ್ಟರ್ನ ಕೂಡ ಬಂದು ಮೈಕಲ್ ಜಾಕ್ಸನ್ ಅವರು ಅಪಾಯಿಂಟ್ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿ ಅವ್ರಿಗೆ ಇತ್ತು. ಸೊ ಅವ್ರಿಗೆ ಒಂದು ದೊಡ್ಡ ಸ್ಯಾಲ್ರಿ ಕೊಟ್ಟು ಒಂದು ಡಾಕ್ಟರ್ನ ಇಟ್ಕೊಂಡಿದ್ರು. ಸರಿ, ಯಾರು ಆ ಡಾಕ್ಟರ್ನ ಯಾರು ಮೈಕಲ್ ಜಾಕ್ಸನ್ಗೆ ಅಪಾಯಿಂಟ್ ಮಾಡಿಕೊಟ್ಟಿದ್ದು ಅಂತ ನೋಡಬೇಕು ಅಂತ ಅಂದರೆ, ಮೈಕಲ್ ಜಾಕ್ಸನ್ ಅವರು ಬಂದು ಹೇಳಿದ್ನಲ್ಲ, ಲಂಡನ್ನಲ್ಲಿ ಇರೋ ಒಂದು ಕಂಪನಿ AEG ಅಗ್ರಿಮೆಂಟ್ ಮಾಡಿದ್ರು ಮೈಕಲ್ ಜಾಕ್ಸನ್ ಅಂತ ಹೇಳ್ಬಿಟ್ಟು. ಸೊ ಅವ್ರ ಹತ್ರ ಹೋಗ್ಬಿಟ್ಟು ಮೈಕಲ್ ಜಾಕ್ಸನೇ ನನಗೆ ಒಂದು ಪರ್ಸನಲ್ ಡಾಕ್ಟರ್ ಬೇಕು ಅಂತ ಹೇಳಿ ಮೈಕಲ್ ಜಾಕ್ಸನ್ ಅವರೇ ಆ ಕಂಪನಿಗೆ ಹೋಗಿ ಕೇಳಿದ್ರು, ನನಗೊಂದು ಡಾಕ್ಟರ್ನ ಅಪಾಯಿಂಟ್ಮೆಂಟ್ ಮಾಡಿಕೊಡಿ, ಬಟ್ ಆ ಡಾಕ್ಟರು ನಾನು ರೆಫರ್ ಮಾಡೋರಾಗಿಯೇ ಇರಬೇಕು ಅಂತ ಮೈಕಲ್ ಜಾಕ್ಸನ್ ಹೇಳಿದ್ರು. ಅದಕ್ಕೆ ಆ ಲಂಡನ್ನಲ್ಲಿರೋ ಕಂಪನಿ AEG ಕಂಪನಿ ಏನಿದೆ ಅವರು ಕೂಡ ಒಪ್ಕೊಂಡ್ರು. ಸರಿ ಆಯಿತು, ನೀವು ಯಾವ ಡಾಕ್ಟರ್ ಹೇಳ್ತೀರೋ ಆ ಡಾಕ್ಟರ್ನ ನಾವು ನಿಮ್ಗೆ ಅಪಾಯಿಂಟ್ಮೆಂಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸರಿ, ಹಾಗೆ ಅದೇ ಥರ ಬಂದು ಮೈಕಲ್ ಜಾಕ್ಸನ್ ಅವರು ಒಂದು ಡಾಕ್ಟರ್ನ ರೆಫರ್ ಮಾಡಿದ್ರು. ಆ ಡಾಕ್ಟರ್ ಯಾರು ಅಂತ ನೋಡಬೇಕಂದ್ರೆ ಕಾನ್ರಾಡ್ ಮೊರೆ ಡಾಕ್ಟರ್. ಸೊ ಅವ್ರನ್ನ ಬಂದು ರೆಫರ್ ಮಾಡಿದ್ರು. ಓಕೆ, ಅದೇ ದಿವಸ ನಾನು ಏನು ಹೇಳಿದೆ, ಸೊ ಅವರು ಆ್ಯಸ್ ಯೂಶುವಲ್ ರೂಮ್ಗೆ ಬಂದು ಆ ಮೆಡಿಸಿನ್ ತಗೋಬೇಕು ಅಂತ ಅಂದರೆ ಪ್ರೊಫೋಕಾಲ್ ಇದನ್ನು ಆ ಕಾನ್ರಾಡ್ ಮೊರೆ ಡಾಕ್ಟರೇ ಮೈಕಲ್ ಜಾಕ್ಸನ್ಗೆ ಇಂಜೆಕ್ಟ್ ಮಾಡಿದ್ರು ಆ ದಿವಸ. ಸರಿ ಆಯಿತು. ಸೊ ಇದೆಲ್ಲ ಆಗಬೇಕಂದ್ರೆ ಏನಕ್ಕೆ ಇದೇ ಡಾಕ್ಟರೇ ಬೇಕು ಅಂತ ಹೇಳಿಬಿಟ್ಟು ಮೈಕಲ್ ಜಾಕ್ಸನ್ ಅವ್ರು ಹೇಳಿದ್ರು ಅಂದರೆ, ಅದಕ್ಕೆ ಕಾರಣ
ಕಾನ್ರಾಡ್ ಮೊರೆ ಡಾಕ್ಟರು ಮೈಕೆಲ್ ಜಾಕ್ಸನ್ಗೆ ಮುಂಚೆನೇ ಗೊತ್ತಿತ್ತು. ಸೊ ಇವ್ರನ್ನೇ ರೆಫರ್ ಮಾಡಿ ಅಪಾಯಿಂಟ್ ಮಾಡಿದ್ರೆ ಮೈಕೆಲ್ ಜಾಕ್ಸನ್ ಅವ್ರಿಗೆ ಅವ್ರ ಫೇವರ್ ಆಗಿ ಈ ಡಾಕ್ಟರ್ ಇರ್ತಾ ಇದ್ರು. ಏನು ಬೇಕು ಏನು ಬೇಡ, ಯಾವ ಟೈಮಲ್ಲಿ ಯಾವ ಥರ ಬೇಕು ಅಂತ ಹೇಳಿ ಮೈಕೆಲ್ ಜಾಕ್ಸನ್ ಅವರು ಹೇಳೋದನ್ನ ಆ ಡಾಕ್ಟರ್ ಕೇಳ್ತಾ ಇರ್ತಿದ್ರು. ಸೊ ಹಾಗಾಗಿ ಮೈಕೆಲ್ ಜಾಕ್ಸನ್ ಈ ಡಾಕ್ಟರೇ ಬೇಕು ಅಂತ ರೆಫರ್ ಮಾಡಿ ಮಾಡಿಸ್ಕೊಂಡ್ರು. ಸೊ ಆ ದಿವಸ ಈ ಡಾಕ್ಟರ್ ಕಾನ್ರಾಡ್ ಮೊರೆ ಅವರೇ ಮೈಕೆಲ್ ಜಾಕ್ಸನ್ ಅವ್ರಿಗೆ ಪ್ರೊಫೋಫಾಲ್ ಮೆಡಿಸನ್ನ ಇಂಜೆಕ್ಟ್ ಮಾಡಿದ್ರು ಅವತ್ತು ನೈಟು. ಮೈಕೆಲ್ ಜಾಕ್ಸನ್ ಸಾಯ್ಬೇಕಂದ್ರೆ ಅವತ್ತು ನೈಟು, ಲಾಸ್ಟ್ ನೈಟ್. ಸೊ ಮತ್ತೆ ಇದೆಲ್ಲಾನು ಆಯಿತು. ಸೊ ನಾನು ಮುಂಚೆನೇ ಹೇಳಿರೋ ಥರ ಮೈಕೆಲ್ ಜಾಕ್ಸನ್ ಅವರು ರೂಮ್ ನೋಡಬೇಕು ಅಂತ ಅಂದ್ರೆ ಒಂದು ಹಾಸ್ಪಿಟಲ್ ರೂಮ್ ಫೀಲ್ ಆಗುತ್ತೆ, ಬಟ್ ಅಲ್ಲಿ ಯಾವುದೇ ಥರ ಎಕ್ವಿಪ್ಮೆಂಟ್ಸ್ ಇಲ್ಲ. ಸೊ ಹಾಗಾಗಿ ಅವತ್ತು ನೈಟ್ ಏನಾಯಿತು ಮೈಕೆಲ್ ಜಾಕ್ಸನ್ಗೆ ಅಂತ ನೋಡೋಕೆ ಹೋಗಬೇಕಾದ್ರೆ ಆ ರೂಮಲ್ಲಿ ಎಕ್ವಿಪ್ಮೆಂಟ್ಸ್ ಇಲ್ಲ. ಸೊ ಹಾಗಾಗಿ ಏನು ಅಂತ ಅಕ್ಯುರೇಟಾಗಿ ಯಾರಿಂದ ಕೂಡ ಬಂದು ಅವ್ರನ್ನ ಮಾನಿಟರ್ ಮಾಡೋಕ್ಕೆ ಆಗಲಿಲ್ಲ ಮೈಕೆಲ್ ಜಾಕ್ಸನ್ಗೆ ಏನಾಯಿತು ಅಂತ ಹೇಳಿಬಿಟ್ಟು. ಸೊ ಈ ಒಂದು ಸಿಚುವೇಶನಲ್ಲಿ ಮೈಕೆಲ್ ಜಾಕ್ಸನ್ಗೆ ಬಂದು ಸ್ಟ್ರಾಂಗ್ ಆಗಿ ಯಾವುದೇ ಕೂಡ ಬಂದು ಇಂಜೆಕ್ಟ್ ಮಾಡಿದ್ರೆ ಯಾರಿಂದನೂ ಏನಾಯಿತು ಅಂತ ಹೇಳಿಬಿಟ್ಟು ವಿತೌಟ್ ಮಾನಿಟರ್ ಯಾರಿಂದನೂ ಕೂಡ ಬಂದು ಮೆಡಿಸಿನ್ ಯಾವ ಥರ ರಿಯಾಕ್ಟ್ ಮಾಡ್ತಾ ಇದೆ ಬಾಡಿಯಲ್ಲಿ ಅಂತ ಹೇಳಿಬಿಟ್ಟು ಈಸಿಯಾಗಿ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಯಾರಿಂದನೂ. ಸೊ ಇದು ಒಂದು ಏನಕ್ಕೆ ಅಂದರೆ ಇದಕ್ಕೋಸ್ಕರನೇ ಪಲ್ಸ್ ರೇಟ್ ನೋಡೋದಕ್ಕೆ ಆಗಿರಲಿ, ಹಾರ್ಟ್ ರೇಟ್ ನೋಡೋದಕ್ಕೆ ಆಗಿರಲಿ, ಸೊ ಇದೆಲ್ಲ ಚೆಕ್ ಮಾಡೋದಕ್ಕೆ ಅಂತಾನೆ ಮಾನಿಟರ್ಸ್ಗಳನ್ನ ಇಟ್ಟಿರ್ತಾರೆ ಈ ಹಾಸ್ಪಿಟ್ಲಲ್ಲಿ. ಸೊ ಇದು ಯಾವುದು ಕೂಡ ಬಂದು ಮೈಕೆಲ್ ಜಾಕ್ಸನ್ ರೂಮಲ್ಲಿ ಇಲ್ಲ. ಸೊ ಹಾಗಾಗಿ ಯಾರಿಂದನೂ ಏನು ಅಂತ ಹೇಳಿಬಿಟ್ಟು ಐಡೆಂಟಿಫೈ ಮಾಡೋಕ್ಕೋ ಜಸ್ಟಿಫೈ ಮಾಡೋದಕ್ಕೂ ಆಗಲಿಲ್ಲ ಆ ಒಂದು ಸಿಚುವೇಶನಲ್ಲಿ. ಸೊ ಇದಕ್ಕೆ ನೆಕ್ಸ್ಟು ಪ್ರೊಫೋಕಾಲ್ ಇಂಜೆಕ್ಟ್ ಮಾಡಿದ ಮೇಲೆ ಅವತ್ತು ನೈಟ್ ಏನಾಯ್ತು ಎಕ್ಸಾಕ್ಟಾಗಿ ಅಂತ ನೋಡೋಕೆ ಹೋಗ್ಬೇಕಂದ್ರೆ ಪ್ರೊಫೋಕಾಲ್ ಏನು ಇಂಜೆಕ್ಟ್ ಮಾಡಿದ್ರು ಅವತ್ತು ನೈಟು. ಸೊ ಅದು ಬಂದು ಒಂದು 3 ಸ್ಟೇಜ್ ಅಂತ ನಾವು ಹೇಳ್ತೀವಿ. ಸೊ ಏನದು 3 ಸ್ಟೇಜಸ್ ಅಂತ ನೋಡಬೇಕಂದ್ರೆ ಒಂದು ಮೈಲ್ಡ್ ಸೆಡಿಷನ್ ಅಂತ ಹೇಳ್ತೀವಿ, ಎರಡನೇದು ಮಾಡರೇಟ್ ಸೆಡಿಷನ್ ಅಂತ ಹೇಳ್ತೀವಿ, ಮೂರನೇದು ಡೀಪ್ ಸೆಡಿಷನ್ ಅಂತ ಹೇಳ್ತೀವಿ. ಸೊ ಇದು ಏನು ಡಿಫ್ರೆನ್ಸ್ ಎಲ್ಲದಕ್ಕೂ ಅಂತ ನೋಡೋಕೆ ಹೋಗ್ಬೇಕಾದ್ರೆ ಮೈಲ್ಡ್ ಸೆಡಿಷನ್ ಮತ್ತು ಮಾಡರೇಟ್ ಸೆಡಿಷನ್ ಏನಿದೆ ಈ 2 ಸೆಡಿಷನ್ಗೆ ನಾವು ಹೋದರೆ ಸೊ ನಾವು ಆಟೋಮೆಟಿಕ್ಕಾಗಿ ಬ್ರೀತ್ ಮಾಡ್ಬೋದು. ಅಂದರೆ ಬ್ರೀತ್ ಇನ್ ಆ್ಯಂಡ್ ಔಟ್ ನಾವೇ ತಗೋಬೋದು, ಸೆಲ್ಫಾಗಿ ನಾವೇ ತಗೋಬೋದು. ಸೊ ನಮ್ಮಲ್ಲಿ ಕಂಟ್ರೋಲ್ ಇರುತ್ತೆ. ಈ ಒಂದು ಮೈಲ್ಡ್ ಸೆಡಿಷನ್ ಮಾಡರೇಟ್ ಸೆಡಿಷನ್ಗೆ ಹೋದರೆ ಮಾತ್ರ ನಾವೇ ತಗೋಬೋದು. ಸೊ ಇದು ಮೂರನೇದು ನಾನು ಏನು ಹೇಳಿದೆ ಡೀಪ್ ಸೆಡಿಷನ್ ಅಂತೀವಿ. ಡೀಪ್ ಅಂದರೆ ಪೂರ್ತಿ ಡೀಪ್ಗೆ ಹೋಗಿ ನಮಗೆ ಕಾನ್ಷಿಯನ್ಸ್ ಇರೋದಿಲ್ಲ ಒಂದು, ಎರಡನೇದು ಬ್ರೈನ್ ಯಾವುದಕ್ಕೆ ಕೂಡ ಬಂದು ಸಪೋರ್ಟ್ ಮಾಡೋದಿಲ್ಲ. ಸೊ ಇದು ಆ ಒಂದು ಟೈಮಲ್ಲಿ ನಮಗೆ ಇಮ್ಮಿಡಿಯೇಟ್ ಆಗಿ ಆ ಒಂದು ವ್ಯಕ್ತಿಗೆ ಆಕ್ಸಿಜನ್ ಬೇಕಾಗುತ್ತೆ. ಸೊ ಆಕ್ಸಿಜನ್ ಇಟ್ಟರೆ ಮಾತ್ರನೇ ಬ್ರೀತ್ ಆಗುತ್ತೆ. ಸೊ ಇದನ್ನೆಲ್ಲ ಇದೆ ಅವ್ರದ್ದು ಏನಿದೆ ಮೈಲ್ಡ್ ಸೆಡಿಷನ್ ಮಾಡರೇಟ್ ಸೆಡಿಷನ್ಗೆ ಇನ್ ಬಿಟ್ವೀನಲ್ಲಿ ಇರೋ ಸ್ಮಾಲ್ ಒಂದು ಲೂಪ್ ಹೋಲ್ಸೇ ಡೀಪ್ ಸೆಡಿಷನ್ಗೆ ಹೋಗೋದಕ್ಕೆ. ಸೊ ಈ ಒಂದು ಲೂಪ್ ಹೋಲ್ಸ್ ಏನಿದೆ ಇದನ್ನು ದಾಟಿ ಮೈಲ್ಡ್ ಸೆಡಿಷನ್ ಮಾಡರೇಟ್ ಸೆಡಿಷನ್ನ ದಾಟಿ ಡೀಪ್ ಸೆಡಿಷನ್ಗೆ ಹೋಗಬೇಕಾದ್ರೆ ಅದನ್ನು ಕೂಡ ಯಾವ ಕಂಡೀಷನಲ್ಲಿ ಇದ್ದಾರೆ ಅಂತ ಹೇಳಿ ಮಾನಿಟರ್ ಮಾಡೋದಕ್ಕೆ ಯಾವೊಂದು ಎಕ್ವಿಪ್ಮೆಂಟ್ಸು ಅಲ್ಲಿ ಇಲ್ಲ. ಸೊ ಯಾರ ಕೈಯಿಂದನೂ ಏನು ಆಗ್ತಾ ಇದೆ ಮೈಕೆಲ್ ಜಾಕ್ಸನ್ಗೆ ಅಂತ ನೋಡೋಕ್ಕೆ ಆಗಲಿಲ್ಲ. ಸೊ ಆ ಟೈಮಲ್ಲಿ ಅವರಿಗೆ ಆಕ್ಸಿಜನ್ ಬೇಕಿತ್ತು. ಸೊ ಅದು ಯಾವೊಂದು ಫೆಸಿಲಿಟಿನೂ ಆಗಲಿಲ್ಲ ಆ ಟೈಮಲ್ಲಿ. ಸೊ ಇದನ್ನು ದಾಟಿ ಅವರು ಡೀಪ್ ಸೆಡಿಷನ್ಗೆ ಹೋಗಿರೋದು ಮೇನ್ ಪ್ರಾಬ್ಲಮ್ಮು. ಸೊ ಅದೇ ಅವ್ರಿಗೆ ಒಂದು ಇದಾಗಿರೋ ಒಂದು ರೀಸನ್. ಸೊ ಇದೆಲ್ಲನೂ ಕೂಡ ಬಂದು ಆಯಿತು. ಮತ್ತು ಆ್ಯಕ್ಚುಲಿ ಇದನ್ನು ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಏನಂತ ಹೇಳ್ತಾರಂತ ನೋಡಬೇಕಂದ್ರೆ ರೆಸ್ಪಿರೇಟರಿ ಅರೆಸ್ಟ್ ಅಂತ ಹೇಳ್ತೀವಿ. ಸೊ ಇದು ಈ ಥರ ಹಾಕಬೇಕಂದ್ರೆ ಓಕೆ ಅಲ್ಲಿದ್ದಿರೋ ಡಾಕ್ಟರ್ ಕಾನ್ರಾಡ್ ಮೊರೆ ಡಾಕ್ಟರ್ ಅವರು ಕೂಡ ಬಂದು ಬಂದು ಇಮಿಡಿಯೇಟಾಗಿ ಏನು ನಾವು ಮಾಡಬೇಕು ಆ ಟೈಮಲ್ಲಿ ಅಂತ ನೋಡಬೇಕಂದ್ರೆ ಖಂಡಿತ CPR ಅಂತ ಹೇಳ್ತೀವಿ. ಆ CPR ಮಾಡಬೇಕು. ಇದನ್ನು ಕೂಡ ಬಂದು ಕಾನ್ರಾಡ್ ಮೊರೆ ಡಾಕ್ಟರ್ ಏನಿದ್ದಾರೆ ಅವ್ರು ಮೈಕೆಲ್ ಜಾಕ್ಸನ್ಗೆ ಇಮಿಡಿಯೇಟಾಗಿ ಆ CPR ಕೂಡ ಮಾಡಿದ್ರು. ಬಟ್ ನೋ ಯೂಸ್, ಹಿ ಇಸ್ ಡೈಡ್. ಸೊ ಅವರು ಸತ್ತೋದ್ರು ಮೈಕೆಲ್ ಜಾಕ್ಸನ್. ಸೊ ಇದೆಲ್ಲಾನು ಆಯಿತು, ಸತ್ತೋದ್ರು, ಇದೆಲ್ಲ ಆಯಿತು. ಸೊ ನೆಕ್ಸ್ಟು ನೋಡಬೇಕಂದ್ರೆ ಫೈನಲ್ ಆಗಿ ಅಟಾಪ್ಸಿ ರಿಪೋರ್ಟ್ ಏನು ಬಂತು ಅಂತ ನೋಡಬೇಕಂದ್ರೆ ಅಟಾಪ್ಸಿ ರಿಪೋರ್ಟಲ್ಲಿ ನಾರ್ಮಲ್ ಡೆತ್ ಅಂತ ಬಂತು. ಓಕೆ, ಸೊ ನಾರ್ಮಲ್ ಡೆತ್ ಬಂತು, ಎಲ್ಲನೂ ಮುಗೀತು, ಎಲ್ಲ ಫಾರ್ಮಾಲಿಟೀಸ್ ಮುಗೀತು, ಕಂಪ್ಲೀಟಾಗಿ ಮುಗೀತು, ಆಯಿತು. ಸೊ ಇದೆಲ್ಲ ಕೂಡ ಆದಮೇಲೆ ನೆಕ್ಸ್ಟ್ 2 ಮಂತ್ಸ್ ಬಿಟ್ಟು 2 ತಿಂಗಳು ಬಿಟ್ಟು ಏನು ಅಂತ ನೋಡಬೇಕಂದ್ರೆ ಆ ಒಂದು ರಿಪೋರ್ಟಲ್ಲಿ ಇದು ನಾರ್ಮಲ್ ರಿಪೋರ್ಟ್ ಇಲ್ಲ ಅಂತ ಹೇಳಿ ಬಂತು. ನಾರ್ಮಲ್ ರಿಪೋರ್ಟ್ ಇಲ್ಲ ಅಂದರೆ ಹೇಗೆ ಅಂತ ನೋಡಬೇಕಂದ್ರೆ ಅವ್ರು ಏನು ಪ್ರೊಫೋಕಾಲ್ ಕೊಟ್ಟರು ಡಾಕ್ಟರ್ ಕಾನ್ರಾಡ್ ಮೊರೆ ಅವರು, ಆ ಪ್ರೊಫೋಕಾಲ್ ಜೊತೆ ಇನ್ನೊಂದು ಮೆಡಿಸನ್ನ ಕೂಡ ಇವರು ಆ್ಯಡ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ರಿಪೋರ್ಟಲ್ಲಿ ಬಂತು. ಸೊ ಅದು ಏನದು ಇನ್ನೊಂದು ಮೆಡಿಸನ್ ಅದಕ್ಕೆ ಆ್ಯಡ್ ಮಾಡಿ ಕೊಟ್ಟಿರೋದು ಏನದು ಯಾವ ಥರ ಅಂತ ನೋಡಬೇಕಂದ್ರೆ ಆ ಒಂದು ಪ್ರೊಫೋಕಾಲ್ ಜೊತೆ ಏನೋ ಒಂದು ಆ್ಯಡ್ ಮಾಡಿ ಕೊಟ್ಟರು. ಆ ಒಂದು ಮೆಡಿಸನ್ ಏನಿದೆ ಇದು ಬಂದು ಟೋಟಲ್
ಪ್ರೊಫೋಕಾಲ್ಗೆ ಇದಕ್ಕೂ ಸಿಂಕೆ ಆಗದೆ ಇರೋ ಒಂದು ಇದು ಅಂದರೆ ಹೇಳಬೇಕಂದ್ರೆ ಡೆಡ್ಲಿ ಕಾಂಬಿನೇಷನ್ ಅಂತ ಹೇಳ್ತೀವಿ ನಾವು. ಇದಕ್ಕೆ ಸಿಂಕ್ ಆಗೋದಿಲ್ಲ. ಸೊ ಟೋಟಲ್ ಆಪೋಸಿಟ್ ಒಂದು ಇದು. ಸೊ ಇದು ಡೆಡ್ಲಿ ಕಾಂಬಿನೇಷನ್ದು ಒಂದು ಡಾಕ್ಟರ್ ಕಾನ್ರಾಡ್ ಮೂರೆ ಇದನ್ನು ಕೊಟ್ಟರು ಅಂತ ಹೇಳಿಬಿಟ್ಟು ಬಂತು. ಓಕೆ, ಸೊ ನೆಕ್ಸ್ಟು, ಸೊ ಇದು ಆದಮೇಲೆ ಏನಾಯಿತು ಅಂತ ನೋಡಬೇಕಂದ್ರೆ ಆಗಸ್ಟ್ 28, 2009. ಸೊ ಈ ಒಂದು ಇದರಲ್ಲಿ ನಾರ್ಮಲ್ ರಿಪೋರ್ಟ್ ಇಲ್ಲ ಅಂತ ಹೇಳಿ ಬಂತು. ಇದಕ್ಕೆ ಏನಂತ ಬಂತು ಅಂದರೆ ಹಾಮ್ಸೈಡ್ ಕೇಸ್ ಅಂತ ಫೈಲ್ ಮಾಡಿದ್ರು. ಸೊ ಇದು ಈ ಥರ ಫೈಲ್ ಮಾಡಿದ್ದಕ್ಕೆ ಇದಕ್ಕೆ ಮೊದಲನೇ ಸಸ್ಪೆಕ್ಟ್ ಯಾರು ಅಂತ ನೋಡಬೇಕಂದ್ರೆ ಅಫ್ಕೋರ್ಸ್ ಮೈಕೆಲ್ ಜಾಕ್ಸನ್ ಜೊತೆ ಇದ್ದಿರೋ ಆ ಡಾಕ್ಟರ್ ಕಾನ್ರಾಡ್ ಮೂರೆ ಅವರೇ ಫಸ್ಟ್ ಸಸ್ಪೆಕ್ಟ್ ಆಗಿ ಈ ಕೇಸಲ್ಲಿ ಫೈಲ್ ಮಾಡಿದ್ರು. ಓಕೆ, ಸೊ ಇದನ್ನ ಇವ್ರು ಕೋರ್ಟಲ್ಲಿ ಡಾಕ್ಟರ್ನ ಕೇಳಬೇಕು ಅಂತ ಕೇಳಬೇಕಾದ್ರೆ ಡಾಕ್ಟರ್ ಹೇಳಿರೋದು ಏನು ಸ್ಟೇಟ್ಮೆಂಟು ಅಂತ ನೋಡಬೇಕಂದ್ರೆ, ನಾನು ಯಾವ ಥರನೂ ಕೂಡ ಬಂದು ಪ್ರೊಫೋಕಾಲಲ್ಲಿ ಮೆಡಿಸನ್ನ ಆ್ಯಡ್ ಮಾಡಿ ನಾನು ಯಾವುದೂ ಕೊಟ್ಟಿಲ್ಲ. ಮೇ ಬಿ ಮೈಕೆಲ್ ಜಾಕ್ಸನ್ ಅವರೇ ಇದನ್ನು ಪ್ರೊಫೋಕಾಲ್ ಏನಿದೆ ಇದನ್ನು ತಗೊಂಡಿರ್ಬೋದು, ಅದನ್ನು ಓವರ್ ಡೋಸೇಜ್ ಕೂಡ ಅವ್ರು ತಗೊಂಡಿರ್ಬೋದು ಏನೋ, ಬಟ್ ನನಗೆ ಗೊತ್ತಿರಲಿಲ್ಲ. ಸೊ ಆ ಟೈಮಲ್ಲಿ ನಾನು ಏನಿದೆ ನನ್ನ ಎಷ್ಟು ಲಿಮಿಟ್ ನಾನು ಕೊಟ್ಬಿಟ್ಟು ಅವರು ನಿದ್ದೆ ಮಾಡ್ತಾ ಇದ್ರು. ಸೊ ನಾನು ಬಂದು ರೆಸ್ಟ್ ರೂಮ್ಗೆ ಹೋಗಬೇಕು ಅಂತ ನಾನು ರೆಸ್ಟ್ ರೂಮ್ಗೆ ಹೋಗ್ಬಿಟ್ಟೆ. ಸೊ ಬಂದು ನೋಡಬೇಕಂದ್ರೆ ಇವರು ಈ ಥರ ಒಂದು ರೀತಿ ಇಲ್ಲದೆ ಇದ್ರು. ನಾನು ಅದನ್ನ ಏನು ಮಾಡಬೇಕು ಫಸ್ಟ್ ಏಡ್ ಇದನ್ನೆಲ್ಲ ಕೂಡ ಮಾಡಿದ್ದೀನಿ ಅಂತ ಇವ್ರು ಸ್ಟೇಟ್ಮೆಂಟ್ನ ಇವ್ರು ಕೊಟ್ಟರು. ಬಟ್ ಇದು ಯಾವುದು ಕೂಡ ಬಂದು ಕೋರ್ಟಲ್ಲಿ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಏನಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ ನೋಡಬೇಕು ಅಂತಂದರೆ, ಯಾವಾಗ ಮೈಕೆಲ್ ಜಾಕ್ಸನ್ಗೆ ಈ ಥರ ಆಯಿತು ಆವಾಗ ಕಾನ್ರಾಡ್ ಮೂರೆ ಅವರು ಬಂದು ನೋಡಬೇಕಾದ್ರೆ ಅವ್ರು ಇಮ್ಮಿಡಿಯೇಟಾಗಿ ಯಾರಿಗೆ ಕಾಲ್ ಮಾಡಬೇಕಾಗಿತ್ತು ಅಂತ ನೋಡಬೇಕಂದ್ರೆ 911ಗೆ ಮಾಡಬೇಕು, ಅಂದರೆ ಎಮರ್ಜೆನ್ಸಿ. ಸೊ ಈ ಥರ ಒಂದು ಮಾಡಬೇಕಾಗಿತ್ತು. ಬಟ್ ಅವರು ಆ ಥರ ಏನೂ ಮಾಡಿಲ್ಲ ಅಂತ ಹೇಳಿಬಿಟ್ಟು ಆ ಒಂದು ಗ್ಯಾಪಲ್ಲಿ ಏನು ಮಾಡಿದ್ದಾರೆ ಕಾನ್ರಾಡ್ ಮೂರೆ ಡಾಕ್ಟರ್ ಅಂತ ನೋಡಬೇಕಂದ್ರೆ, ಆ ಕಾನ್ರಾಡ್ ಮೂರೆ ಡಾಕ್ಟರ್ ಅವರ ಗರ್ಲ್ ಫ್ರೆಂಡ್ಗೆ ಆ ಒಂದು ಗ್ಯಾಪಲ್ಲಿ ಫೋನಲ್ಲಿ ಮಾತಾಡಿದ್ದಾರೆ. ಸೊ ಇದು ಅಲ್ಲಿ ಗೊತ್ತಾಗಿದೆ. ಸೊ ಇದು ಗೊತ್ತಾಗಿ ಇರಬೇಕಾದ್ರೆ ಇವರು ಈ ಟೈಮಲ್ಲಿ ಆ ಎಮರ್ಜೆನ್ಸಿಗೆ ಕಾಲ್ ಮಾಡಿದೆ ಇವ್ರ ಹತ್ರ ಮಾತಾಡಿದಾರಲ್ಲ ಅಂತ ಹೇಳ್ಬಿಟ್ಟು ಇದು ಪ್ರತಿಯೊಂದು ಕೂಡ ಒಂದು ಸ್ವಲ್ಪ ಡೌಟ್ ಉತ್ಪತ್ತಿ ಆಯಿತು. ಸೊ ಎಲ್ಲನೂ ಬಂದು ಇದೆಲ್ಲನೂ ಆರ್ಗ್ಯುಮೆಂಟ್ ಇದೆಲ್ಲ ಬಂದ ಮೇಲೆ ಫೈನಲ್ ಆಗಿ ಕೋರ್ಟು ಕಾನ್ರಾಡ್ ಮೂರೆ ಡಾಕ್ಟರ್ಗೆ 4 ವರ್ಷ ಪನಿಷ್ಮೆಂಟ್ ಮಾಡಿದ್ರು. ಸೊ ಅದೇ ಥರ ಡಾಕ್ಟರ್ ಏನೇ ಅವರು ಪನಿಷ್ಮೆಂಟ್ಗೆ 4 ವರ್ಷ ಜೈಲೊಳಗೆ ಹೋಗಿ ರಿಟರ್ನು ಬಂದಾಯಿತು. ಸೊ ಆದಮೇಲೆ ಕೂಡ ಕಾನ್ರಾಡ್ ಮೂರೆ ಡಾಕ್ಟರ್ನ ಕೇಳಿದ್ರು ಎಷ್ಟೋ ಜನ, ನೀವು ಇದನ್ನು ಮಾಡಿದ್ದೀರಾ ಅಂದರೆ ಅವ್ರು ಅವತ್ತು ಕೂಡ ಹೇಳೋದು ಒಂದೇ ರೀಸನು, ಒಂದೇ ಸ್ಟೇಟ್ಮೆಂಟು, ಇಲ್ಲ ನಾನು ಕೊಡಲಿಲ್ಲ. ಮೇ ಬಿ ಅವರೇ ತೊಗೊಂಡಿರ್ಬೋದು, ಇಲ್ಲ ಓವರ್ ಡೋಸೇಜ್ ತೊಗೊಂಡಿದ್ದಿರ್ಬೋದು, ಬಟ್ ನಾನು ಯಾವ ಥರ ಕೂಡ ಬಂದು ಅವ್ರಿಗೆ ಇಂಜೆಕ್ಟ್ ಮಾಡಿಲ್ಲ ಅಂತಾನೆ ಜೈಲಿಗೆ ಹೋಗಿ ಬಂದ ಮೇಲೆ ಕೂಡ ಕಾನ್ರಾಡ್ ಮೂರೆ ಡಾಕ್ಟರ್ ಸ್ಟೇಟ್ಮೆಂಟು ಇದೆ ಅವ್ರು ಕೊಡ್ತಾ ಇರೋದು ಮೈಕೆಲ್ ಜಾಕ್ಸನ್ದು. ಸೊ ಇಲ್ಲಿಗೆ ಇವ್ರ ಬಗ್ಗೆ ಇನ್ನೂ ತುಂಬ ಹೇಳ್ಬೋದು, ಬಟ್ ಇಲ್ಲಿಗೆ ಈ ಒಂದು ಇದನ್ನು ನಾನು ಶಾರ್ಟಾಗಿ ನಾನು ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಈ ಒಂದು ನಾರ್ಮಲ್ ವ್ಯಕ್ತಿ ಇಲ್ಲ, ಯಾರು ಮೈಕೆಲ್ ಜಾಕ್ಸನ್ ಅಂದರೆ ಎಲ್ಲಿಂದಲೂ ಯಾವ ಒಂದು ಸಂಧಿ ಬೊಂದಿ ಗ್ರಾಮ ಆಗಲಿ ದೊಡ್ಡ ಎಲ್ಲ ದೇಶಗಳಾಗಲಿ ಚಿಕ್ಕವರಿಂದ ಆಗಲಿ ದೊಡ್ಡವರವರೆಗೂ ಮೈಕೆಲ್ ಜಾಕ್ಸನ್ ಅಂದ್ರೆ ಸಾಕು, ಎಲ್ಲರಿಗೂ ಗೊತ್ತು ಅವರ ಒಂದು ಹಾಡು ಏನು, ಅವರ ಡ್ಯಾನ್ಸ್ ಏನು, ಅವರ ಪರ್ಫಾರ್ಮೆನ್ಸ್ ಏನು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತು. ಅಷ್ಟು ದೊಡ್ಡ ಲೆಜೆಂಡ್. ಸೊ ಅವ್ರಿಗೆ ಇನ್ನೊಂದು ಹೆಸರು ಏನು ಅಂತ ಹೇಳಬೇಕಾದ್ರೆ ಕಿಂಗ್ ಆಫ್ ಪಾಪ್ ಅಂತ ಹೇಳ್ತೀವಿ. ಸೊ ಆ ಥರ ಒಂದು ವ್ಯಕ್ತಿ. ಸೊ ಇವ್ರ ಬಗ್ಗೆ ಬಂದು ನಾನು ಇಲ್ಲಿಗೆ ಈ ಒಂದು ಸ್ಟೋರಿಯನ್ನು ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಮತ್ತೆ ನೆಕ್ಸ್ಟ್ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.